ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವವನ್ನು ನಮ್ಮ ಹೃದಯದಲ್ಲಿ ಮೂಡಿಸುವ ಲಕ್ಷ್ಮೀ ಶೋಭಾನೆ ಎನ್ನುವ ಸುಂದರ ಕೃತಿಯ ಚಿಂತನೆ ಕೆಲವು ಸಂಚಿಕೆಗಳಿಂದ ನಡೆದು ಬಂದಿದೆ. ಇಲ್ಲಿಯ ತನಕ 87 ಪದ್ಯಗಳ ಚಿಂತನೆಯನ್ನು ಮಾಡಿದ್ದೇವೆ. ದೇವತಾ ಸ್ತ್ರೀಯರು ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಹಸೆಮಣೆಗೆ ಆಹ್ವಾನ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಪರಮಾತ್ಮನ ಅನೇಕ ಗುಣಗಳನ್ನು ಕೊಂಡಾಡಿ ಚಿಂತಿಸಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. 88ನೇ ಪದ್ಯವನ್ನು ಗಮನಿಸಿ, ಇಂದ್ರನ ಮನೆಗೋಗಿ ಅದಿತಿಗೆ ಕುಂಡಲವಿತ್ತು ಅಂದದ ಪೂಜೆಯ ಕೈಗೊಂಡು ಸುರತರುವ ಇಂದಿರೇಗಿತ್ತ ಹರಿಯೇ ಬಾ ಶೋಭಾನೆ. ನಿನ್ನ ಮಹಿಮೆ ಎಂಥದ್ದು. ನೀನು ಇಂದ್ರನ ಮನೆಗೆ ಹೋಗಿ, ಯಾವಾಗ ಇದು ಕೃಷ್ಣಾವತಾರದ ಸನ್ನಿವೇಶ. ಕೃಷ್ಣಾವತಾರದಲ್ಲಿ ಪರಮಾತ್ಮ ನರಕಾಸುರನ ಸಂಹಾರವನ್ನು ಮಾಡಿ, ನರಕಾಸುರ ಒಂದು ಕೆಟ್ಟ ಕೆಲಸ ಮಾಡಿರ್ತಾನೆ. ಕಶ್ಯಪರ ಮಡದಿಯಾಗಿರುವಂತಹ ಅದಿತಿ ದೇವಿಯರ ಕರ್ಣಕುಂಡಲಗಳನ್ನು ಅಪಹಾರ ಮಾಡಿರ್ತಾನೆ. ಬಹಳ ಅನರ್ಘ್ಯವಾಗಿರುವ ಕರ್ಣಕುಂಡಲ, ಅದನ್ನು ಕದ್ದಿರ್ತಾನೆ ನರಕಾಸುರ. ಆ ನರಕಾಸುರನನ್ನು ಕೊಂದು ಅವನು ಏನು ತನ್ನ ಕೋಶದಲ್ಲಿ ಇಟ್ಟಿರ್ತಾನೆ ಅದಿತಿ ದೇವಿಯರ ಕರ್ಣಕುಂಡಲ, ಅದನ್ನು ತಗೊಂಡು ಹೋಗಿ ಅದಿತಿ ದೇವಿಗೆ ಒಪ್ಪಿಸ್ತಾನೆ. ಆ ಸಂದರ್ಭದಲ್ಲಿ ಸ್ವರ್ಗಕ್ಕೆ ಹೋಗಿ ಇಂದ್ರದೇವರಿಂದ, ಶಚೀದೇವಿಯರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇಂದ್ರನ ಮನೆಗೆ ಹೋಗಿ ಅದಿತಿಗೆ ಕುಂಡಲವಿತ್ತು, ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ನೀಡಿ ಅಂದದ ಪೂಜೆಯ ಕೈಗೊಂಡು, ಅಲ್ಲಿ ಬಹಳ ಪ್ರೀತಿಯ ಸಂತೋಷದ ಸತ್ಕಾರ ನಡೀತಾ ಇದೆ. ಕೃಷ್ಣ ಹಾಗೂ ಸತ್ಯಭಾಮಾದೇವಿಯರು, ಸತ್ಯಭಾಮಾದೇವಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಶ್ರೀಕೃಷ್ಣ. ಸ್ವರ್ಗಕ್ಕೆ ಹೋಗಿದ್ದಾನೆ. ಅಲ್ಲಿ ಅವನಿಗೆ ಸತ್ಕಾರ ನಡೀತಾ ಇದೆ. ಅಂತಹ ಪೂಜೆಯನ್ನು ಸ್ವೀಕಾರ ಮಾಡಿ ಸುರತರುವ ಇಂದಿರೆಗಿತ್ತ, ಅಲ್ಲಿಂದ ಬರುವಾಗ ಪಾರಿಜಾತ ವೃಕ್ಷವನ್ನು ತೆಗೆದಿದ್ದಾನೆ. ಕೃಷ್ಣ ನಂದನವನಕ್ಕೆ ಹೋಗಿ ಸತ್ಯಭಾಮಾದೇವಿಗೆ ತೋರಿಸ್ತಾನೆ. ನೋಡಿ, ಇದೇ ನಂದನವನ. ಇಲ್ಲಿ ಅವತ್ತು ಕೇಳಿದ್ದೆಲ್ಲ ನೀನು, ಪಾರಿಜಾತ ಏನಿದು, ಏನಿದರ ಮಹತ್ವ ಅಂತ. ನಾರದರು ತಂದು ಪಾರಿಜಾತದ ಹೂವನ್ನು ಕೊಟ್ಟಾಗ ನಾನು ರುಕ್ಮಿಣಿ ಕೊಟ್ಟಿದ್ನಲ್ಲ, ಅದರ ಮರನೇ ಇಲ್ಲಿದೆ ನೋಡು. ಒಂದು ಹೂವನ್ನು ನೋಡಿ ಆಶ್ಚರ್ಯಪಡ್ತಾ ಇದ್ದೆ, ಅವತ್ತು ಮರನೇ ಇಲ್ಲಿದೆ ನೋಡು. ಹೌದು, ಅವತ್ತು ನೀವು ಹೇಳಿದ್ರಿ ರುಕ್ಮಿಣಿಗೆ ಒಂದು ಹೂವನ್ನು ಕೊಟ್ಟರೇನಂತೆ, ನಿನಗೆ ಮರನೇ ತಂದು ಕೊಡ್ತೇನೆ ಅಂತ ಹೇಳಿದ್ರಿ. ಹೇಗೂ ಇಲ್ಲಿಗೆ ಬಂದಿದ್ದೇವೆ, ಮರ ತೊಗೊಂಡು ಹೋಗಿಬಿಡೋಣ ಅಂತಂತ ಇದ್ದಾಳೆ ಸತ್ಯಭಾಮಾದೇವಿ. ಕೃಷ್ಣ ಅಂತಾನೆ, ಬೇಡ, ಸುಮ್ಮನೆ ಗಲಾಟೆ ಆಗತ್ತೆ, ಯಾಕೆ. ಅವರಿಬ್ಬರಲ್ಲಿ ಒಂದು ವಿನೋದ ನಡೆಯುತ್ತೆ, ಕೃಷ್ಣ ಹಾಗೂ ಸತ್ಯಭಾಮೆಯರಲ್ಲಿ. ಲೋಕದಲ್ಲಿ ಗಂಡ ಹೆಂಡತಿಯರಲ್ಲಿ ಯಾವ ರೀತಿಯ ಸಂಭಾಷಣೆ, ಒಂದು ಯಾವುದೋ ಒಂದು ವಸ್ತುವನ್ನು ಅಪೇಕ್ಷೆ ಪಡೋದು, ಅದಕ್ಕಾಗಿ ಗಂಡ ಅದನ್ನು ತಂದು ಕೊಡೋದು, ಇಂತಹ ಸನ್ನಿವೇಶಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯ ಒಂದು ಸಂವಾದ ಸತ್ಯಭಾಮ ಹಾಗೂ ಕೃಷ್ಣರಲ್ಲಿ ನಡೆದಿದೆ. ರುಕ್ಮಿಣಿ ಮತ್ತು ಸತ್ಯಭಾಮೆ ಅವರಿಬ್ಬರಲ್ಲಿ ಒಂದು ರೀತಿಯ ಸವತಿ ಮಾತ್ಸರಿ ಇತ್ತು ಅನ್ನುವ ಭಾವನೆಗಳನ್ನು ನಾವು ಕಾಣ್ತೇವೆ. ಆದರೆ ಸವತಿಯ ಮಾತ್ಸರ್ಯದ ವಿಡಂಬನೆ ಮಾತ್ರ. ಯಾಕೆ, ರುಕ್ಮಿಣಿ ಬೇರೆ ಅಲ್ಲ, ಸತ್ಯಭಾಮೆ ಬೇರೆ ಅಲ್ಲ, ಒಬ್ಬಳೇ ಲಕ್ಷ್ಮೀದೇವಿ 2 ರೂಪದಿಂದ ಅಲ್ಲಿ ನಿಂತಿದ್ದಾಳೆ. ಹೀಗಾಗಿ ನಾಟಕ ಅದು ಚಿತ್ರದಲ್ಲಿ ಒಬ್ಬನೇ 2 ಪಾತ್ರಗಳನ್ನು ಧರಿಸಿ ವಿರುದ್ಧ ಪಕ್ಷಗಳಲ್ಲಿದ್ದು ಜಗಳಾಡೋದನ್ನು ತೋರಿಸುವಂತೆ ಇಲ್ಲಿ ಲಕ್ಷ್ಮೀದೇವಿಯೇ
ರುಕ್ಮಿಣಿ ಹಾಗೂ ಸತ್ಯಭಾಮೆ ರೂಪಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ಸವತಿಯ ಮಾತ್ಸರ್ಯವನ್ನು ವಿಡಂಬಿಸ್ತಾ ಇದ್ದಾಳೆ. ಹೀಗಾಗಿ ಸತ್ಯಭಾಮೆ, ರುಕ್ಮಿಣಿ ಮೇಲೆ ನಿಮಗೆ ಹೆಚ್ಚು ಪ್ರೀತಿ, ಅದಕ್ಕೆ ಏನಿದ್ದರೂ ಅವಳಿಗೆ ಮಾಡ್ತೀರಿ ನೀವು, ನನಗೇನು ತಂದು ಕೊಡ್ತೀರಾ ಹೇಳಿ? ಬರೀ ಹೇಳೋದಷ್ಟೇ. ಹೂವನ್ನು ಯಾಕೆ, ನಿನಗೆ ಗಿಡವನ್ನೇ ಕೊಡ್ತೇನೆ ಅಂತ ಹೇಳಿದ್ರಿ, ಇವತ್ತು ಇಲ್ಲೇ ಇದ್ದರೂ ನೀವು ಅದನ್ನು ತೊಗೊಂಡು ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಸುಮ್ಮನೆ ಜಗಳ ಆಗತ್ತೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾ ಇದ್ದೇನೆ. ಜಗಳ ಆದರೆ ಆಯಿತು, ಅದಕ್ಕೆ ಎದುರಿಸ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇಲ್ವಾ? ನಾನು ಬೇಕಾದರೆ ನಾನು ಯುದ್ಧವನ್ನು ಮಾಡುತ್ತೇನೆ. ಹಠ ಹಿಡಿದು ಕೊನೆಗೆ ಸತ್ಯಭಾಮಿ ಯುದ್ಧವನ್ನು ಮಾಡಿದ ಪ್ರಸಂಗವೂ ಕೂಡ ಇದೆ. ಕೃಷ್ಣ ಎಲ್ಲ ದೇವತೆಗಳನ್ನು ಗೆದ್ದು, ದೇವತೆಗಳಿಗೆ ಆ ಸಂದರ್ಭದಲ್ಲಿ ಮೋಹ ಉಂಟಾಗತ್ತೆ, ಕೃಷ್ಣನ ಬಗ್ಗೆ ಅಜ್ಞಾನ ಉಂಟಾಗತ್ತೆ. ಯಾಕೆ ಕೃಷ್ಣನನ್ನು ಮರೆತು ಕೃಷ್ಣನ ಎದುರಿನಲ್ಲಿ ವಿಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡುತ್ತಾರೆ ಅನೇಕ ಜನ ದೇವತೆಗಳು. ಆ ದೇವತೆಗಳು ಎಲ್ಲರನ್ನೂ ಕೂಡ ಕೃಷ್ಣ ಒಬ್ಬನೇ ಎದುರಿಸ್ತಾ ಇದ್ದಾನೆ. ಅವರೆಲ್ಲರನ್ನೂ ಕೂಡ ನಿಗ್ರಹಿಸಿ, ಅವರು ಸೋತ ಮೇಲೆ ಇವನು ಬಂದಿರುವಂಥವನು ನಾರಾಯಣನೇ ಕೃಷ್ಣ ರೂಪದಿಂದ ಬಂದಿದ್ದಾನೆ ಅಂತ ತಿಳುವಳಿಕೆ ಬಂದು ಶರಣಾಗತರಾದ ಮೇಲೆ ಕೃಷ್ಣ ಅವರಿಗೆ ಅನುಗ್ರಹವನ್ನು ಮಾಡಿ, ಆವಾಗ ಅಂದದ ಪೂಜೆಯ ಮೊದಲು ಪೂಜೆ ಚೆನ್ನಾಗಿ ಸತ್ಕಾರ ನಡೀತು. ಕೃಷ್ಣ ಬಂದು ಕೂಡಲೇ ಎಲ್ಲ ಸತ್ಕಾರ ಮಾಡಿದರು. ಕೃಷ್ಣ ಸತ್ಯಭಾಮಾದೇವಿ ಜೊತೆಯಲ್ಲಿ ಆಮೇಲೆ ಉದ್ಯಾನವನಕ್ಕೆಲ್ಲ ಹೋಗಿ ಬಂದದ್ದು ಮತ್ತೊಂದು ಎಲ್ಲ ಆಯಿತು. ಪಾರಿಜಾತ ವೃಕ್ಷವನ್ನು ಕಿತ್ತಿದಾಗ ಅಹಂಕಾರ ಬಂತು ಇವರಿಗೆ. ಅಹಂಕಾರದಿಂದ, ಅಜ್ಞಾನದಿಂದ ದೇವತೆಗಳೆಲ್ಲ, ಇಂದ್ರಾದಿ ದೇವತೆಗಳು ಕೃಷ್ಣನ ಮೇಲೆ ಎರಗುತ್ತಾ ಇದ್ದಾರೆ, ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಪೆಟ್ಟು ತಿಂದ ಮೇಲೆ, ಸೋತ ಮೇಲೆ ಅಜ್ಞಾನ ಹೋಯಿತು. ಅಜ್ಞಾನ ಹೋದ ಮೇಲೆ ಆಮೇಲಿನ ಪೂಜೆ ಏನಿದೆ ಅದು ಭಾರಿ ಮಹತ್ವದ ಪೂಜೆ. ಅದಕ್ಕೆ ವಾದಿರಾಜರು ಎಷ್ಟು ಚಮತ್ಕಾರವನ್ನು ಮಾಡಿದ್ದಾರೆ. 2 ಬಾರಿ ಹೇಳ್ತಾರೆ, ಅಂದದ ಪೂಜೆಯ ಕೈಗೊಂಡು ಅಂತ ಒಂದು ಸರ್ತಿ, ಅಂದದ ಪೂಜೆಯ ಕೈಗೊಂಡು ಸುರ ತರುವಾನ್. ಆ ದೇವವೃಕ್ಷವನ್ನು ತರಬೇಕಾದರೆ ಆವಾಗ ಮತ್ತೆ ಅವರು ಸೋತ ಮೇಲೆ, ಅಹಂಕಾರವನ್ನು ಕಳೆದುಕೊಂಡ ಮೇಲೆ, ಅಜ್ಞಾನವನ್ನು ಕಳೆದುಕೊಂಡ ಮೇಲೆ ಇವನು ನಾರಾಯಣ ಅನ್ನುವ ಚಿಂತನೆಯಲ್ಲಿ, ಲಕ್ಷ್ಮೀನಾರಾಯಣರು ಇವರು ಅನ್ನುವ ಚಿಂತನೆಯಲ್ಲಿ ಏನು ಪೂಜೆಯನ್ನು ಮಾಡ್ತಾರೆ, ಅದು ನಿಜವಾದ ಪೂಜೆ, ಅಂದದ ಪೂಜೆ. ಅದನ್ನು ಕೈಗೊಂಡು ಅದನ್ನು ಸ್ವೀಕಾರ ಮಾಡ್ತಾನೆ. ಆ ಚಿಂತನೆಯಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ವಿಶೇಷವಾದ ಫಲಪ್ರಾಪ್ತಿ ಆಗತ್ತೆ. ಹೀಗೆ ಪರಮಾತ್ಮ ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ಸುರ ತರುವ ಇಂದಿರಿಗೆ ಇತ್ತ. ಸುರ ತರು, ದೇವಲೋಕದ ತರು ಅಂದರೆ ಮರ. ಯಾವುದದು? ಪಾರಿಜಾತ ವೃಕ್ಷ. ಆ ಪಾರಿಜಾತ ವೃಕ್ಷ, ಅದರ ಹೂಗಳು ಎಂದೆಂದಿಗೂ ಬಾಡೋದಿಲ್ಲ. ಇಲ್ಲಿ ನಾವು ಪಾರಿಜಾತ ವೃಕ್ಷವನ್ನು ನೋಡ್ತೇವೆ, ಎಲ್ಲ ಹೂಗಳಿಗಿಂತ ಬಹಳ ಬೇಗ ಬಾಡುವಂಥದ್ದು ಈ ಪಾರಿಜಾತ. ಅದು ಭೂಲೋಕದ ಪಾರಿಜಾತ. ದೇವಲೋಕದ ಪಾರಿಜಾತ ಎಂಥದ್ದು? ಅದು ಬಾಡುವುದೇ ಇಲ್ಲ. ಆ ಹೂ ಎಂದಿಗೂ ಕೂಡ ಬಾಡೋದಿಲ್ಲ. ಕೇಳಿದ ಎಲ್ಲ ಫಲವನ್ನು ಕೊಡುವಂತಹ ಶಕ್ತಿ ಆ ಪಾರಿಜಾತ ವೃಕ್ಷಕ್ಕಿದೆ. ಸೇವೆಯನ್ನು ಮಾಡಿದವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವ ಶಕ್ತಿ ಆ ಪಾರಿಜಾತ ವೃಕ್ಷಕ್ಕಿದೆ. ಅಂತಹ ಪಾರಿಜಾತ ವೃಕ್ಷವನ್ನು, ದೇವಲೋಕದ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತಂದಿಳಿಸ್ತಾ ಇದ್ದಾನೆ. ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ. ನಾನು ಏನು ಬೇಕಾದರೂ ಮಾಡಬಲ್ಲೆ. ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ. ಏನು ಬೇಕಾದರೂ ಮಾಡಬಲ್ಲೆ, ಮಾಡಲಿಕ್ಕಾಗತ್ತಾ ನಮಗೆ? ಆಗೋದಿಲ್ಲ. ಮಾಡದೇ ಇರಲಿಕ್ಕಾಗತ್ತಾ? ಅದೂ ಆಗೋದಿಲ್ಲ. ನಿದ್ದೆಯನ್ನು ಮಾಡಬೇಡಿ, ಸಾಧ್ಯ ಇದೆಯಾ? ಆಗೋದಿಲ್ಲ. ಅನ್ಯಥಾ ಕರ್ತುಂ ಸಾಮರ್ಥ್ಯ, ಒಂದನ್ನು ಇನ್ನೊಂದನ್ನಾಗಿ ಮಾಡೋ ಸಾಮರ್ಥ್ಯ ಇದೆಯಾ? ಸಾಧ್ಯ ಇಲ್ಲ. ಪರಮಾತ್ಮನಿಗೆ ಆ ಎಲ್ಲ ಸಾಮರ್ಥ್ಯವೂ ಕೂಡ ಇದೆ. ತನ್ನ ನಾಭಿಯಿಂದಲೇ ಮಗನನ್ನು ಪಡೆದಂತಹ ಮಹಾನುಭಾವ ಆ ಪರಮಾತ್ಮ. ಎಂತಹ ವಿಚಿತ್ರವಾದಂತಹ ಶಕ್ತಿ ಪರಮಾತ್ಮನದ್ದು. ದೇವಲೋಕದ ವೃಕ್ಷವನ್ನು ಭೂಲೋಕಕ್ಕೆ ಇಳಿಸ್ತಾ ಇದ್ದಾನೆ. ಭೂಲೋಕವನ್ನು ದೇವಲೋಕಕ್ಕಿಂತ ದೊಡ್ಡದನ್ನಾಗಿ ಮಾಡ್ತಾ ಇದ್ದಾನೆ. ಇದು ಸಾಮರ್ಥ್ಯ ಪರಮಾತ್ಮನದ್ದು. ದೇವತೆಗಳೇ ಭೂಮಿಗಿಳಿದು ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಪರಮಾತ್ಮ ತಾನು ಶಕ್ತಿಯನ್ನು ಕಳೆದುಕೊಳ್ಳೋದಲ್ಲ, ತಾನು ಬೇರೆ ಕಡೆ ಇರುವ ಶಕ್ತಿಯನ್ನು ಇಲ್ಲಿ ತರ್ತೇನೆ ಅಂತ ತೋರಿಸುವಂತಹ ಮಹಾನುಭಾವ. ಅಂತಹ ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿರುವ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯವನ್ನು ಹೊಂದಿರುವಂತಹ ಪರಮಾತ್ಮ ಇಂದಿರಿಗೆ ಇತ್ತ. ಲಕ್ಷ್ಮೀದೇವಿ ಕೇಳಿಕೊಂಡಾಗ ದೇವಲೋಕದ ಆ ತರುವನ್ನು, ವೃಕ್ಷವನ್ನು ತಂದು ನೀಡಿದಂಥವನು. ಹೀಗಾಗಿ ಹೆಂಡತಿಯನ್ನು ಸಂತೋಷಪಡಿಸೋದರಲ್ಲಿ ನೀನು ಅಗ್ರಗಣ್ಯ. ಉಳಿದವರು
ಕೇಳಿದರೂ ಯಾರು ಯಾವ ಪುರುಷರೂ ಕೂಡ ಇಂತಹ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪೂರ್ವವಾದ ಕೊಡುಗೆಯನ್ನು, ಪ್ರೀತಿಯ ಕಾಣಿಕೆಯನ್ನು ಮಡದಿಗೆ ನೀಡಿರುವಂತಹ ಶ್ರೀಕೃಷ್ಣ, ಅವನೇ ನೀನೀಗ ನಾರಾಯಣನಾಗಿದ್ದೀಯ. ಆ ಸತ್ಯಭಾಮೆಯೇ ಈಗ ಲಕ್ಷ್ಮಿಯ ರೂಪದಲ್ಲಿ ಇಲ್ಲಿ ಸಮುದ್ರದಿಂದ ಪ್ರಾದುರ್ಭೂತಳಾಗಿದ್ದಾಳೆ. ಹೀಗಾಗಿ ಹಸೆಗೆ ಬಾ, ಅಂತಹ ಕೃಷ್ಣನೇ ಆಗಿರುವ ನಾರಾಯಣನೇ ನೀನು ಈ ಹಸೆಮಣೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. 89ನೇ ಪದ್ಯವನ್ನು ಗಮನಿಸಿ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ, ಸಮ್ಮತವಾಗಿದ್ದ ಪೂಜೆಯ ಕೈಗೊಂಬ ನಿಸ್ಸೀಮ ಮಹಿಮಾ ಹಸೆಗೆ ಬಾ ಶೋಭಾನೆ. ನಾರಾಯಣ ಈ ಹಸೆಮಣೆಗೆ ಬರಬೇಕು ಅಂತ ಅವನನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಎಂಥವನು? ಇನ್ನೊಂದು ಮಹಾಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾರೆ, ಇಲ್ಲಿಯ ತನಕ ಏನು ಹೇಳಿದ್ದಾರೆ ಎಲ್ಲ ದೇವತೆಗಳ ಸ್ಥಾನಗಳಲ್ಲಿ, ಆ ದೇವಲೋಕಗಳಲ್ಲಿ, ಸತ್ಯಲೋಕದಲ್ಲಿ, ಕೈಲಾಸದಲ್ಲಿ, ಅದೇ ರೀತಿಯಲ್ಲಿ ಯಮಧರ್ಮರಾಜರು ತಮ್ಮ ಮಂದಿರದಲ್ಲಿ, ಇಂದ್ರದೇವರು ತಮ್ಮ ಸುಧರ್ಮ ಸಭೆಯಲ್ಲಿ, ಹೀಗೆ ಆ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಪರಮಾತ್ಮನಿಗೆ ವೈಭವದ ಪೂಜೆಯನ್ನು ಸಲ್ಲಿಸ್ತಾರೆ. ಅದನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಪರಮಾತ್ಮನ ಹೃದಯ ಎಷ್ಟು ವಿಶಾಲ, ಅವನ ಪ್ರೀತಿ, ಅವನ ಔದಾರ್ಯ ಎಂಥದ್ದು ಅಂತಂದರೆ, ಮುನಿ ಹೃದಯದಲ್ಲಿ, ಮುನಿಗಳು ಮೌನದಲ್ಲಿರ್ತಾರೆ, ಮನನವನ್ನು ಮಾಡುತ್ತಾ ಇರ್ತಾರೆ. ಮುನಿ ಮುನಿ ಅಂತ ಕರೀತಾರೆ. ಯಾಕೆ ಮುನಿ? ಮುನಿಸಿಕೊಳ್ಳೋನು ಮುನಿ ಅಲ್ಲ. ಇವತ್ತು ಮುನಿ ಅಂತಂದರೆ ಮುನಿಸಿಕೊಳ್ಳೋನು ಅಂತ. ಯಾರು ಸಿಟ್ಟು ಮಾಡಿಕೊಳ್ತಾ ಇದ್ದಾನೆ, ಯಾಕೆ ಹಾಗೆ ಮುನಿಸ್ಕೊಳ್ತೀಯ, ಮುನಿಯ ನೀನು ಅಂತ ಕೇಳ್ತಾರೆ. ಹಾಗಲ್ಲ, ಸಿಟ್ಟು ಮಾಡಿಕೊಳ್ಳೋನಲ್ಲ, ಮನನಶೀಲನಾದವನು ಮುನಿ. ಮೌನದಲ್ಲಿರುವವನು. ಮೌನ, ಬೇರೆ ಮಾತನ್ನಾಡಲ್ಲ. ಯಾವುದನ್ನು ಮಾತಾಡ್ತಾನೆ? ಮಾತಾಡಿದರೆ ಭಗವಂತನ ಬಗ್ಗೆ ಮಾತಾಡ್ತಾನೆ. ಅದನ್ನೇ ಮೆಲುಕು ಹಾಕ್ತಾ ಇರ್ತಾನೆ. ಮನನ ಅದನ್ನು ಯಾರು ಮಾಡ್ತಾ ಇರ್ತಾನೆ ಅಂಥವನನ್ನು ಮುನಿ ಅಂತ ಕರೀತಾ ಇರ್ತಾರೆ. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಇರುವಂತಹ, ಕಾಡಿನಲ್ಲಿರುವಂತಹ ಎಲೆಗಳಿಂದಲೋ ಹುಲ್ಲಿನಿಂದಲೋ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿ ಸಹಜವಾಗಿ ಬೆಳೆದಿರುವಂತಹ ಎಲೆ, ಹಣ್ಣು, ನೀರು, ಗೆಡ್ಡೆಗೆಣಸು, ಅವುಗಳಿಂದಲೇ ಹೊಟ್ಟೆ ತುಂಬಿಕೊಳ್ಳುತ್ತಾ ಇರುವಂತಹ, ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲದೆ ಇರುವಂತಹ, ಯಾವ ಸಂಪತ್ತುಗಳೂ ಇಲ್ಲದೆ ಇರುವಂತಹ ಅಂತಹ ಋಷಿಗಳು, ಮುನಿಗಳು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದರೆ ಪರಮಾತ್ಮ ಪ್ರೀತಿಯಿಂದ ಬಂದು ಅವರ ಹೃದಯದಲ್ಲಿ ಕೂತು ಅವರು ಮಾನಸಿಕವಾಗಿ ಯಾವ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಅಂದರೆ ಪರಮಾತ್ಮನಿಗೆ ಬೇಕಾದದ್ದು ಆ ಪ್ರೀತಿ, ಭಕ್ತಿ. ಆ ಭಕ್ತಿಯಿಂದ ಪರಮಾತ್ಮನ ಆರಾಧನೆ ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅವನಿಗೆ ವೈಭವಗಳ, ಭೋಗ ವಸ್ತುಗಳ ಅಪೇಕ್ಷೆ ಅದು ಯಾವುದೂ ಕೂಡ ಇಲ್ಲ. ನಮ್ಮಲ್ಲಿ ಏನಿದೆ ಅದನ್ನು ದೇವರಿಗೆ ಒಪ್ಪಿಸುವಂತಹ ಕೆಲಸ, ಇದನ್ನೇ ನಾವು ಮಾಡಬೇಕಾದದ್ದು. ಮುನಿ ಹೃದಯದಲ್ಲಿ, ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ, ಅಲ್ಲಿ ನೆಲೆಸಿದ್ದು ಅಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಧರ್ಮ ರಕ್ಷಕ ನೆನೆಸುವ, ಮುನಿಗಳ ಹೃದಯದಲ್ಲಿದ್ದು ಧರ್ಮ ರಕ್ಷಕ ಅಂತ ಅನಿಸಿಕೊಳ್ತಾ ಇದ್ದಾನೆ. ಅಂದರೆ ಮುನಿಗಳು ಕಾಡಿನಲ್ಲಿ ಇರ್ತಾರೆ, ಅನೇಕ ತೊಂದರೆಗಳನ್ನು ಎದುರಿಸುವ ಸಂದರ್ಭಗಳು ಬರುತ್ತವೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಮುನಿಗಳು? ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಪರಮಾತ್ಮನ ಧ್ಯಾನವೇ ಅವರಿಗೆ ಬಂಡವಾಳ. ಪರಮಾತ್ಮನ ಧ್ಯಾನದಿಂದ ಎಲ್ಲವನ್ನು ಪಡ್ಕೊಳ್ತಾರೆ, ಎಲ್ಲ ಕಷ್ಟಗಳನ್ನು ಕಳೆದುಕೊಳ್ತಾರೆ. ಆವಾಗೇನಾಗುತ್ತೆ? ಇನ್ನಷ್ಟು ಆತ್ಮವಿಶ್ವಾಸ ಬೆಳೀತದೆ, ಪರಮಾತ್ಮನಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ತಮ್ಮ ಕಷ್ಟಗಳೆಲ್ಲವೂ ಕೂಡ ಪರಮಾತ್ಮನ ಧ್ಯಾನದಿಂದ ದೂರ ಆದಾಗ ಅವರಿಗೆ ಪರಮಾತ್ಮನ ಧ್ಯಾನದಿಂದ ಏನನ್ನೆಲ್ಲ ಪಡೆದುಕೊಳ್ಳಬಹುದು ಅದರ ಚಿಂತನೆ ಜಾಗೃತ ಆಗುತ್ತೆ. ಹೀಗಾಗಿ ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗತ್ತೆ. ಆವಾಗ ಇನ್ನಷ್ಟು ಧರ್ಮಾಚರಣೆಯನ್ನು ಮಾಡ್ತಾರೆ. ಹೀಗೆ
ಲೋಕದಲ್ಲಿ ಧರ್ಮ ನೆಲೆ ನಿಲ್ಲಬೇಕು ಅಂತಂದರೆ ಈ ಋಷಿಗಳು ಮುನಿಗಳು ಅವರೆಲ್ಲರೂ ಕೂಡ ಶ್ರದ್ಧಾಭಕ್ತಿಗಳಿಂದ ಧರ್ಮಾಚರಣೆಯನ್ನು ಮಾಡಬೇಕು. ಅದರಲ್ಲಿ ಅಚಲವಾದ ವಿಶ್ವಾಸ ಅವರಿಗೆ ಬರಬೇಕು. ಅವರಿಗೆ ಅಂತಹ ಅಚಲವಾದ ವಿಶ್ವಾಸ ಬರುವಂತೆ ಮಾಡಿದಂಥವನು ನಾರಾಯಣ. ಹೇಗೆ? ಮುನಿ ಹೃದಯದಲ್ಲಿ ನೆಲೆಸಿದ್ದು, ಮುನಿಗಳ ಮನಸ್ಸಿನಲ್ಲಿ ನೆಲೆ ನಿಂತು ಪರಮಾತ್ಮ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಅವರಿಗೆ ವಿಶ್ವಾಸ ಹೆಚ್ಚಾಗಿ ಅವರು ಇನ್ನಷ್ಟು ಧರ್ಮಗಳ ಆಚರಣೆಯನ್ನು ಮಾಡಿ ಲೋಕಕ್ಕೆ ಕ್ಷೇಮವನ್ನು ಮಾಡ್ತಾ ಇದ್ದಾರೆ. ಮುನಿಗಳು ಮಾಡುವಂತಹ ಧರ್ಮಾಚರಣೆಯಿಂದ, ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಮಾಡುವಂತಹ ಸಂತರ ಆಚರಣೆಯಿಂದ, ನಮ್ಮ ಮಧ್ಯದಲ್ಲೂ ಅನೇಕರು ಸಜ್ಜನರು ಇರ್ತಾರೆ, ನಮಗೆ ಗೊತ್ತಾಗಿರೋದಿಲ್ಲ. ಅವರು ಮಾಡುವ ಆಚರಣೆಗಳಿಂದ, ಸಚ್ಚಿಂತನೆಗಳಿಂದ ಲೋಕಕ್ಕೆ ಬೆಳೆ ಮಳೆ ಎಲ್ಲವೂ ಕೂಡ ಸಿಗುವಂಥದ್ದು. ಹೀಗಾಗಿ ಧರ್ಮ ರಕ್ಷಕ ಈ ಸಜ್ಜನರ ಹೃದಯದಲ್ಲಿ ಇದ್ದು ಪರಮಾತ್ಮ ಅವರಿಗೆ ವಿಶ್ವಾಸವನ್ನು ಮೂಡಿಸಿ ಅವರಿಂದ ಧರ್ಮಾಚರಣೆಯನ್ನು ಮಾಡಿಸಿ ಅದರ ಮುಖಾಂತರ ಜಗತ್ತಿಗೆ ಕ್ಷೇಮವನ್ನು ಮಾಡ್ತಾ ಇದ್ದಾನೆ. ಧರ್ಮ ರಕ್ಷಕ ಅಂತ ಅನಿಸಿಕೊಂಡಿದ್ದಾನೆ. ಸಮ್ಮತವಾಗಿದ್ದ ಪೂಜೆಯ ಕೈಗೊಂಬ, ಯೋಗ್ಯವಾಗಿರುವಂತಹ ಪೂಜೆ, ಪ್ರೀತಿಯಿಂದ ಭಕ್ತಿಯಿಂದ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ಆದ್ದರಿಂದ ಸಮ್ಮತವಾಗಿದ್ದ ಪೂಜೆಯ ಕೈಗೊಂಬ, ಅದನ್ನು ಸ್ವೀಕಾರ ಮಾಡುವಂತಹ ನಿಸ್ಸೀಮ ಮಹಿಮಾ, ಪರಮಾತ್ಮನ ಮಹಿಮೆ ಅದನ್ನು ಇಷ್ಟೇ ಅಂತ ಅಳಿಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಹೀಗಾಗಿ ನಿಸ್ಸೀಮ ಮಹಿಮ, ಸೀಮ ಅಂದರೆ ಗಡಿ, ನಿಸ್ಸೀಮ ಗಡಿಯೇ ಇಲ್ಲದಿರುವಂತಹ ಮಹಿಮೆ. ಪರಮಾತ್ಮನ ಮಹಿಮೆ ಎಷ್ಟು? ಅದನ್ನು ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇದೆ? ಲಕ್ಷ್ಮೀದೇವಿಯೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಮಹಿಮೆಯನ್ನು ಹೊಂದಿರುವಂಥವನು, ಅಷ್ಟು ಗುಣಗಳಿಂದ ಕೂಡಿರುವಂಥವನು. ನಿಸ್ಸೀಮ ಮಹಿಮಾ ಹಸೆಗೆ ಬಾ. ನೀನು ನಿಸ್ಸೀಮ, ನಿಸ್ಸೀಮ ನಿಸ್ಸೀಮ ಮಹಿಮ. ನಿನಗೆ ಸೀಮೆ ಅಂತನ್ನೋದಿಲ್ಲ. ಅದನ್ನು ಎರಡು ರೀತಿಯಲ್ಲಿ ಚಿಂತನೆ ಮಾಡಬೇಕು. ನಿಸ್ಸೀಮ ಅಂತ ಒಂದು ಪ್ರತ್ಯೇಕ, ಮತ್ತೊಂದು ನಿಸ್ಸೀಮ ಮಹಿಮ ಅಂತನ್ನೋದು ಒಂದು. ನಿಸ್ಸೀಮ ಅಂತಂದರೆ ನಿನಗೆ ಗಡಿ ಅಂತನ್ನೋದೇ ಇಲ್ಲ. ಪರಮಾತ್ಮ ಯಾವಾಗಿದ್ದ? ಈಗ ಕೃಷ್ಣನ ಬಗ್ಗೆ ಚಿಂತನೆ ಮಾಡಿದರು. ಕೃಷ್ಣಾವತಾರ ಆದದ್ದು ಯಾವಾಗ? ಇದು ಕ್ಷೀರ ಸಮುದ್ರದಲ್ಲಿ ಸಮುದ್ರ ಮಥನ ಆದಂತಹ ಸನ್ನಿವೇಶ, ಅದು ಕೂರ್ಮಾವತಾರದ ಸನ್ನಿವೇಶ. ಅದಾದಮೇಲಲ್ಲ ಕೃಷ್ಣಾವತಾರ. ಅದರ ಹಿಂದೂ ಕೃಷ್ಣಾವತಾರ ಆಗಿದೆ. ಹಿಂದಿನ ಬ್ರಹ್ಮಕಲ್ಪದಲ್ಲಿ ಕೃಷ್ಣಾವತಾರ, ಹಿಂದಿನ ಬ್ರಹ್ಮದೇವರ ದಿವಸದಲ್ಲಿ ಕೃಷ್ಣಾವತಾರ ಆಗಿದೆ. ಹೀಗಾಗಿ ಪರಮಾತ್ಮ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ರೀತಿಯಲ್ಲಿ ಇರ್ತಾನೆ. ಅವನಿಗೆ ಕಾಲದ ಗಡಿ ಇಲ್ಲ, ಅವನಿಗೆ ದೇಶದ ಗಡಿ ಇಲ್ಲ, ಸೀಮಾ ಗಡಿ ಇಲ್ಲ. ಅವನು ಇಲ್ಲಿದ್ದಾನೆ ಅಲ್ಲಿಲ್ಲ ಅಂತನ್ನೋದೇ ಇಲ್ಲ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಹೀಗಾಗಿ ನಿಸ್ಸೀಮ. ಗುಣಗಳಿಗೆ ಕೊನೆ ಅಂತನ್ನೋದೇ ಇಲ್ಲ. ನಿಸ್ಸೀಮ ಮಹಿಮ, ಅವನ ಮಹಿಮೆಗಳು, ಅನೇಕ ರೀತಿಯ ಚರಿತ್ರೆಗಳು, ಅವನು ಮಾಡುವಂತಹ ವ್ಯಾಪಾರಗಳು, ಎಷ್ಟೆಷ್ಟೆಲ್ಲ ವ್ಯಾಪಾರಗಳನ್ನು ಮಾಡಿದ್ದಾನೆ. ಒಂದೇ ಎರಡು ಎಷ್ಟು ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ, ಸಜ್ಜನರಿಗೆ ಎಷ್ಟು ರೀತಿಯ ರಕ್ಷಣೆಯನ್ನು ನೀಡಿದ್ದಾನೆ. ಹೀಗೆ ಅನೇಕ ರೀತಿಯ ಮಹಿಮೆಗಳನ್ನು ತೋರಿಸಿದಂತಹ, ಅದನ್ನು ಜಗತ್ತಿಗೆ ಸ್ಪಷ್ಟಪಡಿಸಿ ತನ್ನ ಮಹಿಮೆಯನ್ನು ಅರ್ಥ ಮಾಡಿಸಿದಂಥವನು. ಅಂತಹ ನಿಸ್ಸೀಮ ಮಹಿಮ. ಎಷ್ಟು ಅರ್ಥ ಆದರೂ ಕೂಡ ಪರಮಾತ್ಮ ಮಹಿಮೆ ಮುಗಿದು ಹೋಗುತ್ತಾ? ಇಲ್ಲವೇ ಇಲ್ಲ. ಅದಕ್ಕೆ ಕೊನೆ ಅಂತನ್ನೋದೇ ಇಲ್ಲ. ಅಂತಹ ಅನಂತ ಗುಣಗಳಿಂದ ಕೂಡಿರುವಂತಹ ನಾರಾಯಣ ಈ ಹಸೆಮಣೆಗೆ ಬರಬೇಕು ಅಂತ ಭಕ್ತಿಯಿಂದ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಆ ದೇವತಾ ಸ್ತ್ರೀಯರು. ಅವರ ಪ್ರಾರ್ಥನೆಗೆ ಪರಮಾತ್ಮ ಓಗೊಡುತ್ತಾನೆ. ಈ ರೀತಿಯ ಪ್ರಾರ್ಥನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರ ಮುಂದಿನ ಪದ್ಯದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಈ ಸಂಚಿಕೆಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುವ ರೇಣುಕಾ ಧ್ರುವರಾವ್ ಇವರಿಗೂ ಇವರ ಪರಿವಾರದವರು ಎಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರುಸಾರ್ವಭೌಮರ ಹಾಗೂ ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಇದನ್ನು ಆಲಿಸ್ತಾ ಇರುವಂತಹ ಜ್ಞಾನಗಮ್ಯದ ಎಲ್ಲ ಶ್ರೋತೃವೃಂದಕ್ಕೂ ಕೂಡ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.